ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ವೆಲ್ಕಮ್ ಟು ದ ಚಾನೆಲ್. ಪ್ರತಿ ಸತಿ ನೀವು ನಾನ್ ರೆಡಿ ಆಗೋದನ್ನ ನೋಡ್ತೀರಾ, ಬಟ್ ಇವತ್ತು ನಾನು ನನ್ನ ಆಂಟೀಸ್ ನನ್ನ ಕಸಿನ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೀವಿ. ಅವ್ರು ಹೇಗ್ ರೆಡಿ ಆಗ್ತಾರೆ, ಈ ವಯಸ್ಸಲ್ಲೂ ಗಾರ್ಜಸ್ ಆಗಿ ಎನರ್ಜೆಟಿಕ್ ಆಗಿ ಹೇಗಿರ್ತಾರೆ ಅಂತ ಕಮ್ ಲೆಟ್ ಸಿ. ಫಸ್ಟ್ ಟಿಪ್ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫೇಸ್ ವಾಶ್ ಮಾಡ್ಬೇಕು. ಫೇಸ್ ವಾಶ್ ಮಾಡಿ ಮುಖ ತೊಳಿಬೇಕು. ಲಕ್ಕು ಕುದ್ರೆ ಅನ್ಬೇಕು. ಆಮೇಲೆ ಟವಲ್ ಅಲ್ಲಿ ಮುಖ ಒರೆಸ್ಬೇಕು. ಆಮೇಲೆ ಕ್ರೀಮ್ ತಕೊಂಡು ಕೈಗೆ ಹಚ್ಚಬೇಕು. ಯಾವ ಕ್ರೀಮ್ ನಿಮ್ದು? ಇದು ಓಲೆ. ಓ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಓಲೆನಾ? ಹೌದು. ಅಂಡ್ ಕ್ರೀಮ್ ಅನ್ನು ಯಾವ ರೀತಿ ತೇಪ್ಬೇಕು? ಕ್ರೀಮ್ ಅನ್ನು ಕೈಯಲ್ಲೇ ಮುಖಕ್ಕೆ ತೇಪಬೇಕು. ರೇಟ್ ಜಾಸ್ತಿ ಇದೆ. ಓಹೋ, ಬ್ಯೂಟಿ ಬ್ಲಾಗರ್. ನಿಮ್ಮ ಬ್ಯೂಟಿ ಸೀಕ್ರೆಟ್ ಗೈಸ್, ನಾನು ಹೇಳ್ತಾ ಇರ್ತೀನಲ್ಲ, ಇಟ್ಸ್ ಅ ನೈಸ್ ಬ್ರ್ಯಾಂಡ್ ಅಂತ. ಇವ್ರು ಅದೇ ಬ್ರ್ಯಾಂಡ್ ಪ್ರಾಡಕ್ಟ್ನ ಯೂಸ್ ಮಾಡೋದು. ಗುಡ್ ವೈಬ್ಸ್ ಅವ್ರದ್ದು ವೈಟಮಿನ್ ಸಿ ಗ್ಲೋಸ್ ಫೇಸ್ ವಾಶ್. ನಾನೀಗ ಈ ತರ ಡ್ರೆಸ್ ಹಾಕೋದು. ವೆರಿ ನೈಸ್ ಕಲರ್. ಇದು ನನಗೆ ವೀಕ್ಷಿತ ತೆಗೆದು ಕೊಟ್ಟಿದ್ದು. ಹೌದಾ? ಮಾಲಲ್ಲಿ ತೆಗೆದು ಕೊಟ್ಟಿದ್ದು. ವೆರಿ ನೈಸ್. ನೀವು ಮುಖ ಕ್ರೀಮ್ ಹಾಕ್ತೀರಾ? ಕ್ರೀಮ್ ಹಾಕ್ತೇನೆ. ಓಲೆ ಕ್ರೀಮ್ ಹಾಕೋದು. ತೋರಿಸಿ. ಡೆಲಿಕೇಟ್ ಅದು. ನಿಮ್ಮ ಬ್ಯೂಟಿ ಸೀಕ್ರೆಟ್? ಬ್ಯೂಟಿ ಸೀಕ್ರೆಟ್ ಏನಿಲ್ಲ, ಬರೀ ಓಲೆ ಕ್ರೀಮ್ ಹಾಕುದು. ಅವಳಿಗೆ ಅಂದ್ರೆ ಬೆಂಗಳೂರು ವೆದರ್ ಅಲ್ವಾ, ಅವಳದು ಬ್ಯೂಟಿ ಸೀಕ್ರೆಟ್ ಅದೇ. ನನ್ನ ಅಂಗಿ ಚೆನ್ನಾಗಿದೆ ಅಲ್ವಾ, ಇದಕ್ಕೊಂದು ಪ್ಯಾಂಟ್ ಹಾಕೊಂಡು ಹೋಗುದು ಅಷ್ಟೇ. ವೆರಿ ನೈಸ್. ನನಗೆ ಹೇಗೆ ಎನರ್ಜಿ ಇರುತ್ತೆ, ನಗ್ತಾ ಇರ್ತೀನಿ, ಜೊತೆಗೆ ಸ್ಟೈಲಿಂಗ್ ಎಲ್ಲ ಇಂಟ್ರೆಸ್ಟ್. ಅಂದರೆ ಇದು ಫ್ಯಾಮ್ಲಿನಲ್ಲೇ ಇದೆ, ಇವರೆಲ್ಲರಿಗೂ ಇಷ್ಟ. ಬಟ್ ನಮ್ಮ ಆಂಟಿಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಇವರನ್ನು ನೀವಿನ್ನು ಸ್ವಲ್ಪ ಹೊತ್ತು ಇವಾಗ ಒಬ್ಸರ್ವ್ ಮಾಡಿ ಏನು ಮಾಡ್ತಾರೆ ಅಂತ. ಸಿ ಓಕೆ. ಸ್ಟಿಕ್ಕರ್ ಹಚ್ತೀನಿ. ನನ್ನ ಲಿಪ್ಸ್ಟಿಕ್ ಯಾವ ಕಂಪನಿ ಅಂದ್ರೆ ಮಾಮಾ ಅರ್ತ್. ವೆರಿ ನೈಸ್. ಇಷ್ಟನಾ ನಿಮ್ಗೆ ಈ ಶೇಡ್? ಈ ಶೇಡ್ ಇಷ್ಟ ನನಗಿದು. ವೀಕ್ಷಿತ ಕೊಟ್ಟಿದ್ದು. ಸೊ ಕ್ಯೂಟ್. ನೀನೇ ಕೊಟ್ಟಿದ್ದು ತಾನೇ? ಫೈನಲಿ ಎಲ್ಲರೂ ಹೊರಟಿದ್ದಾಯಿತು. ಬಟ್ ಇದ್ರ ನಡುವೆ ಇವರಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ, ಅದು ಅವ್ರಿಗೆ ಗೊತ್ತಿಲ್ಲ. ಹೋಗಿದ ತಕ್ಷಣ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಡಿಯೋನ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಯ್ ಗಾಯ್ಸ್. ಈ ಎರಡು ಬ್ಯೂಟಿ ಜೊತೆ ಹಾಗೇನೆ ಹಿಂದ್ಗಡೆ ಇರೋ ನನ್ನ ಕಸಿನ್ಸ್ ಜೊತೆಗೆ ಹೋಗ್ತಾ ಇರೋದು ಹೋಗ್ತೀನಿ ಲೂಲು ಮಾಲ್. ಅಂಡ್ ನಮ್ ಜೊತೆ ಇದ್ದಾರೆ ನಮ್ಮ ಸುದೀಪ್ ಸರ್. ನೋಡು, ಲೂಲು ಮಾಲ್ ಎಂಟ್ರಿ ಆಗಿದ ತಕ್ಷಣವೇ ಒಂದು ದೊಡ್ಡ ಸೇಲ್ ಥರ ಏನೋ ಇಟ್ಟಿದ್ರಪ್ಪ. ನಾವು ಹೋಗಿದ್ದ ಟೈಮ್ನಲ್ಲಂತೂ ಇತ್ತು. ಸೊ ಹಾಗಾಗಿ ಅಲ್ಲಿ ಒಳ್ಳೆ ಆಫರ್ಸ್ ಇತ್ತು, ಜೊತೆಗೆ ನನಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ ಇತ್ತು ಅಂತ ಐ ಶಾಪ್ಡ್ ಫ್ಯೂ ಥಿಂಗ್ಸ್. ಕಂಫರ್ಟರ್ ಜೊತೆಗೆ ಬೆಡ್ ಸ್ಪ್ರೆಡ್ಸ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೀವು ಅಕಸ್ಮಾತ್ ಹೋದರೆ ನಿಮಗೆ ಇಷ್ಟವಾದಲ್ಲಿ ಮಿಸ್ ಮಾಡಬೇಡಿ ಈ ಸೆಕ್ಷನ್ನ, ಬಿಕಾಸ್ ಒಳ್ಳೆ ಡೀಲೇ ಇದೆ ಅಂತ ನನಗನ್ಸುತ್ತೆ. ಫಸ್ಟ್ ಮಾಲ್ ಒಳಗಡೆ ಬಂದು ಏನು ನೋಡಿದ್ವಿ ನಾವು ಫಸ್ಟಿಗೆ ಏನು ಬೆಡ್ಶೀಟ್ ನೋಡಿದ್ವಿ. ಅಂದರೆ ಎಲ್ಲೂ ಬೆಡ್ಶೀಟ್ ಊರಲ್ಲಿ ಚಳಿ ಜಾಸ್ತಿ ಅಲ್ವಾ, ಹಾಗೆ ಬೆಡ್ಶೀಟ್ ನೋಡಿದ್ವಿ. ಎಸ್, ಅಲ್ಲೇನೋ ಸೇಲ್ ಇತ್ತು ಅಂತ, ಬೈ ಒನ್ ಗೆಟ್ ಒನ್ ಫ್ರೀ. ಸೊ ಅದೊಂದು ಅಪ್ಪಾಜಿಗೆ ಯೂಸ್ ಆಗುತ್ತೆ, ಹೊಸ ಬೆಡ್ಶೀಟ್ಸ್ ಇರಲಿ ಅಂತ ಅವ್ರಿಗೆ ಒಂದು ತಗೊಂಡ್ವಿ. ಆ್ಯಂಡ್ ನಮ್ಮ ಆಂಟಿ ಒಂದು ಕಂಫರ್ಟರ್ ತಗೊಂಡ್ರು. ಆ್ಯಕ್ಚುಲಿ ಯೂಸ್ಲೆಸ್ ಇನ್ಫಾರ್ಮೇಷನ್. ನೀವು ಯಾರಾದರೂ ಕೇಳಿದ್ರೆ ಇಲ್ಲ, ಬಟ್ ಇವಾಗ ಹೇಳ್ತಾ ಇದ್ದೀವಿ ಇಲ್ಲಿ ಬಂದರೆ ಈ ಥರ ಆಫರ್ ಇದೆಯಂತ. ಅರ್ಥ ಆಯ್ತಾ? ನಿಮ್ಗೇನು ಬೇಕು? ನನಗೇನು ನೋಡುವ ಏನು ಬೇಕಂತ ಹೇಳಿ. ಮಗಳು ಹೇಗೂ ಬಂದಿದ್ದಾಳೆ ಜೊತೆಗೆ. ಹೌದಾ? ಅವ್ರಿಗೊಂದು ಛತ್ರಿ ಬೇಕಂತೆ, ಇವ್ರಿಗೊಂದು ಗೊಂಬೆ ಬೇಕಂತೆ. ಕಡ್ಡಿ ಎಷ್ಟಿರಬೇಕು ಛತ್ರಿಯಲ್ಲಿ? ಸೊ ನನಗೊಂದು ಐಡಿಯಾ ಬಂತು. ನಾವು ರಿಲಯನ್ಸ್ ಟ್ರೆಂಡ್ಸಿಗೆ ಬಂದಿದ್ದೀವಿ. ನಾನೊಂದು ಚಾಲೆಂಜ್ ಕೊಡ್ತೀನಿ ಇವರಿಬ್ಬರಿಗೆ. ಇವ್ರಿಗೆ 2000, ಇವ್ರಿಗೆ 2000 ಕೊಡ್ತೀನಿ. ಯಾರು ಬೇಗ ಶಾಪಿಂಗ್ ಮಾಡ್ತಾರೆ ಆ್ಯಂಡ್ ಯಾರು ಜಾಸ್ತಿ ಐಟಮ್ ಪರ್ಚೇಸ್ ಮಾಡ್ತಾರೆ ಅಂತ ನೋಡೋಣ. ಓಕೆನಾ? ರೆಡಿನಾ? ರೆಡಿನಾ? ಯಾರು ಹೆಲ್ಪ್ ಮಾಡಲ್ಲ. ನಿಮಗೆ ಒಂದು ಮಗ ಹೆಲ್ಪ್ ಮಾಡೋದಕ್ಕೆ, ನಿಮಗೊಂದು ಮಗ ಹೆಲ್ಪ್ ಮಾಡೋದಕ್ಕೆ. ಓಕೆನಾ? ಫಸ್ಟ್ ನಿಮ್ಮ ಟರ್ನ್. ನಿಮಗೆ 10 minutes ಟೈಮ್ ಇದೆ. ಅದು ತಗೊಂಡು ಬಿಲ್ ಮಾಡ್ಬೇಕು ನಾವು. ಆಮೇಲೆ ಚೇಂಜ್ ಮಾಡಂಗಿಲ್ಲ ಮನ್ಸು. ಆಮೇಲೆ ನಿಮ್ದು. ರೆಡಿನಾ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆ ಸ್ಪಾಟಲ್ಲಿ ಇವರಿಬ್ರಿಗೂ ಆಗ್ತಾ ಇದ್ದಂಥ ಟೆನ್ಷನ್, ರಿಯಲ್ ಆಗಿ ಈ ಚಾಲೆಂಜ್ನ ನೋಡುವಂಥ ಮಜಾನೇ ಬೇರೆ ಇತ್ತು, ಗೊತ್ತಾ? ಎಷ್ಟಾಯ್ತು ರೇಟ್? ಓಕೆ, 36 ಹಾಪಣರೆ. ನೆನಪಿದೆಯಾ ಲಾಸ್ಟ್ ಟೈಮ್ ಇದೇ ರೀತಿಯ ಚಾಲೆಂಜ್ ನಾನು ಅಮ್ಮನಿಗೆ ಮಾಮಿಗೆ ಮಾಡಿಸಿದೆ, ಬಟ್ ಅದು ಸ್ಟ್ರೀಟ್ ಶಾಪಿಂಗ್ ಆಗಿತ್ತು. ಹೆಲ್ಪ್ ಮಲ್ಪ ಮಾರ್ಯ
4 ನಿಮಿಷ ಉಂಡಿರಿಗೆ ಯೋಚನೆ ಅಲ್ಪರೆ ದಾದ ಹೊಡಿತು ನೀರಿಗೆ ಜೀನ್ಸ್ ಪ್ಯಾಂಟ್. ನಮ್ಮ ಆಂಟಿ 7 ನಿಮಿಷದಲ್ಲಿ 2 ಐಟಮ್ ಪರ್ಚೇಸ್ ಮಾಡಿದ್ದಾರೆ. ಅದ್ರ ಕಾಸ್ಟ್ ಎಷ್ಟು ಅಂತ ಹೇಳಲ್ಲ. ಇನ್ನ ಈ ಆಂಟಿ ಟೈಮ್ ಇದೆ, ಇಷ್ಟೊತ್ತು ಆರಾಮದಲ್ಲಿದ್ರು. ಅವ್ರು ಇರೋ ಟೈಮಲ್ಲಿ ಏನಿದೆ ಅಂತ ಅಲ್ಲ, ಇರೋ ಟೈಮಲ್ಲಿ ಏನಿದೆ ಅಂತ ಅವ್ರು ನೋಡ್ಬೋದಾಗಿತ್ತು. ಅದನ್ನ ಬಿಟ್ಬಿಟ್ಟು ಇವ್ರು ಹಿಂದೆನೆ ಬರ್ತಾ ಇದ್ರು ಬಾಲ ತರ, ತಲೆನೇ ಇಲ್ಲ. ಇವಾಗ ನಿಮ್ಮ ಟರ್ನ್. ರೆಡಿಯಾ? Your time starts now. Run. ಅಲ್ಲ, ನನ್ನ ದೊಡ್ಡಮ್ಮ ಒಂದಾದ್ರೂ ಐಟಮ್ ಶಾಪಿಂಗ್ ಮಾಡ್ತಾರೆ ಬೇಗ ಅಂತ ಅನ್ಕೊಂಡ್ರೆ ಇವ್ರು ಮಾಡಿದ್ದೇನು ಅಂತ ನೀವೇ ನೋಡಿ. ಇವ್ರಿಗೆ ಕಡೆ 10 ನಿಮಿಷ ಟೈಮ್ ಇತ್ತಂಡು ತೂಪಿನ ಬಿಡ್ದು. ಅಲ್ಲ ಅಲ್ಲ ಅಲ್ಲ, ಸೇಮ್ಗೆ ಪರಿಜ್ಜಿ ಸೈಜ್ ಇದ್ರೆ ಪ್ಯಾಟರ್ನ್ ಇಲ್ಲ, ಪ್ಯಾಟರ್ನ್ ಇದ್ರೆ ಸೈಜ್ ಇಲ್ಲ, ಏನಾದ್ರೂ ಒಂದು ಸಮಸ್ಯೆ. ಇವರಂತೂ ಚಾಲೆಂಜ್ ಅಲ್ಲಿ ಏನ್ ಮಾಡಿದ್ರು ಕತೆ ಅಂದ್ರೆ ಅಪ್ಪ. ಸೈಜ್ ಇನ್ನ ಸೈಜು ಎಕ್ಸೆಲ್ ಇನ್ನ ಈ ಕಡ್ಡಿಜಿ ಹೋಗು ಇರೇ ಅರಡ ನನ್ನೆಲ್ಲ ಮಸ್ತ್ ಬಜೆಟ್ ಉಂಡು. ಅರೆಗ್ ನನ್ನ 4 ನಿಮಿಷ ಉಂಡು. 6 ಸೋಪ್ವೇರ್ ಅಂದತ 6 ಮುಗಿಡ 6 ಸೋಪ್ವೇರ್ ಅಂದ. ಸೈಜ್ ಆವ ಸೈಜ್ ವಾರವರ ಪರ್ಚೇಸ್ ಪಪ್ಪ ಇಟ್ಲಾಗ ದಾನೇ ದಾಂಡ ಯಾನ ಹೋಗಿದ್ದಿ ಒಡೆಲ್ಲ ಮಕ್ಕ ಬಹುದೆಪ್ಪನು ಅವು ಶೋಕ್ ಇತ್ತು ಒಂಜಿ ಪಿಂಕ್ ದೌದಾ ಯಾರಿಗೆ ಇಷ್ಟ ಐಜಿ. ಇರಗ್ ನನ್ನ 3 ನಿಮಿಷ ಉಂಡು. ಇರಗ್ ಬರ್ಚೆ ರಶ್ ಉಂದಾವ ತುಕ ಒಂಜಿ ನಿಮಿಷ ಪುನೀರಿಗೆ. ಓ ಬೇಗ ಡಿಸೈಡ್ ಮಾಡ್ಲಿ. ಸೊ ಈ ಆಂಟಿ ಆದ್ರೂ ಪರವಾಗಿಲ್ಲ, ಇವ್ರಿಗೆ 20 ನಿಮಿಷ ಟೈಮ್ ಇತ್ತು. ಟೈಮ್ ವೇಸ್ಟ್ ಮಾಡ್ಕೊಂಡು ಕಲ್ಪನಾ ತರ ಗ್ಲಾಸ್ ಕೈ ತಗೊಂಡಿದ್ದಾರೆ. ಇದು ಪೂಜೆ ಕಟ್ಟಬೇಕು. ಯಾರಿದ್ದಾರೆ? ರಡ್ಡರೆ ಈರ್ನೇ ಐತನ್ ರೇಟ್ 2100 ಈರ್ನೇ ಐತೆ. 2500 ವಿನ್ನರ್ ಯಾರು? ಇವರಿಬ್ರಲ್ಲಿ ಕ್ಲಿಯರ್ ವಿನ್ನರ್ ಆಗಿರೋದು ಇವರು, ಓಕೆನಾ? ಸೊ ಹಾಗಾಗಿ ಇವ್ರು ಚೂಸ್ ಮಾಡಿರೋ ಔಟ್ಫಿಟ್ಸ್ ಎಲ್ಲ ಇವ್ರಿಗೆ ಸಿಗುತ್ತೆ. ಇವ್ರು ತಗೊಂಡಿರೋದೆಲ್ಲ ಇಲ್ಲಿ ಬಿಟ್ಟು ಬರಬೇಕು. ಅವ್ರಿಗೆ ಇಷ್ಟನೂ ಆಗಿಲ್ಲ. ನಿಮಗೆ ಸೋತ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತಾ ಇದೆ? ಅಯ್ಯೋ ಯಾಕೆ ವೀಕ್ಷಿತ ಅದನ್ನು ಹೇಳುದು, ಭಾರಿ ಬೇಜಾರು ಸಂಗತಿ. ಹೌದಾ? ಇವಾಗ ನಿಮ್ಗೆ ಏನು ಇಲ್ಲ. ಇವಳು 10 ನಿಮಿಷ ಕೊಟ್ರೆ ನಾವು ಯಾವ ಟಾಪ್ ತೆಗೀದು? ನಮ್ಗೆ ಟಾಪ್ ತೆಗಿಲಿಕ್ಕೆ 1 ಗಂಟೆ 2 ಗಂಟೆ ಬೇಕು. ಅಲ್ಲ, ಸಿಕ್ಕಿದ ಚಾನ್ಸ್ ಅಂತ ಯಾರಾದ್ರೂ ತಗೊಂಡ್ರು, ಇವ್ರು ಅದನ್ನೂ ತಗೊಂಡಿಲ್ಲ. ಎಷ್ಟು ಒಳ್ಳೆಯವರು ಇವರು. ನಮ್ಮ ಮಗಳಿಗೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡುದು, ಹಣ ವೇಸ್ಟ್ ಮಾಡುದು ಯಾಕೆ? ನಮ್ಮ ಹೀರೋಯಿನ್ಗೆ ಅಲ್ಲಿ ಯಾವುದು ಇಷ್ಟ ಆಗಲಿಲ್ಲ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಇಲ್ಲೂ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀವಿ. ಇಷ್ಟು ದೊಡ್ಡ ಶಾಪಿಗೆ ಕರ್ಕೊಂಡು ಬಂದು ಆದ್ರೂ ಸಹ ನನಗೆ ಇಲ್ಲಿ ಯಾವುದೂ ಚೂಸ್ ಆಗಲಿಲ್ಲ. ನಿಮ್ಮನ್ನು ಗೋಳಿಕಟ್ಟೆ ಕಳಿಸು, ಅಲ್ಲಿ ಚೂಸ್ ಆಗ್ಬೋದು ನಿಮ್ಮ ಊರಲ್ಲಿ. ಗೋಳಿಕಟ್ಟೆಯಲ್ಲಿ ಚೂಸ್ ಮಾಡುದು. ಇಲ್ಲಿಗೆ ರಿಲಯನ್ಸ್ ಟ್ರೆಂಡ್ಸ್ ಆಯಿತು, ಅವಂತರ ಬೈ ಟ್ರೆಂಡ್ಸ್ ಆಯಿತು, ವೆಸ್ಟ್ ಸೈಡ್ ಆಯಿತು. ಆಮೇಲೆ ಇನ್ನೊಂದು ಸ್ಟೋರ್ ಕೂಡ ಕರ್ಕೊಂಡು ಹೋದೆ. 4 ಸ್ಟೋರ್ ವಿಸಿಟ್ ಮಾಡಿದ್ರು, ಒಂದರಲ್ಲೂ ಆಯ್ಕೆ ಆಗಿಲ್ಲ ನಮ್ಮ ಮೇಡಮ್ ಅವ್ರಿಗೆ. ಬಿಕಾಸ್ ಅವ್ರು ಕೊಡುವಂಥ ಕಾರಣಗಳನ್ನ ನೀವೇ ಕೇಳಿ, ವೇಟ್ ಮಾಡ್ತಾನೆ ಇರಿ. ಇವರು ಅಂಗಿ ಹುಡ್ಕೋಷ್ಟೊತ್ತಿಗೆ ನನ್ನ ನಿದ್ದೆನೇ ಬರ್ತಾ ಇದೆ. ಇವ್ರನ್ನ ಶಾಪಿಂಗ್ ಕರ್ಕೊಂಡು ಬರೋದು ವೇಸ್ಟ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಕಲ್ತಿರುವಂಥ ಪಾಠ, ನಮ್ಮ ಆಂಟಿಯಂದ್ರಿಗೆ ಏನೇ ಇದ್ರು ಸ್ಟ್ರೀಟ್ ಶಾಪಿಂಗೇ ಬೆಸ್ಟು. ಇಲ್ಲಿ ಬರಲೇಬಾರ್ದು. ನಿಮ್ಗೇನು ಅನ್ಸುತ್ತೆ ತಿಳಿಸಿ. 1 hour ಆಯ್ತಲ್ಲ, ನಮ್ಮ ಆಂಟಿಗೆ ಒಂದೂ ಸೆಲೆಕ್ಷನ್ ಆಗಿಲ್ಲ. ಅವ್ರು ಕುರ್ತಿ ತೆಕ್ಕೊಟ್ರೆ ಇಲ್ಲ 1500 ಒಂದು ಕುರ್ತಿಗೆ, ನನಗೆ ಈ ಕುರ್ತಿ ಬೇಡ, ತುಂಬಾ ಕಾಸ್ಟ್ಲಿ ಅಂತ ಪಾಪ ತಾತನ ಸ್ಟಾರ್ಬಕ್ಸ್ ಲೆತನ್ ಪೋಯ್ಲಕ್ಕ. ಸೊ ಹಾಗಾಗಿ ಅವ್ರು ತಗೊಂಡಿಲ್ಲ, ಬೇಡ ನನಗೆ ಇಷ್ಟು ಕಾಸ್ಟ್ಲಿಗೆ, ಬದಲಿಗೆ ಒಂದು ಸಾರಿ ತಗೋತೀನಿ ಅಂತ. ಅವ್ರ ಪ್ರಕಾರ, ಅವ್ರ ಯೋಚನೆ ಪ್ರಕಾರ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಬಟ್ ನನಗೆ ಅವ್ರು ಏನಾದರೂ ತಗೊಳ್ಳಿ ಅನ್ನೋ ಆಸೆ. ಅವ್ರಿಗೆ ಇಲ್ಲಿ ಯಾವುದೂ ಇಷ್ಟ ಆಗ್ತಾ ಇಲ್ಲ. ಸ್ಟಿಲ್ ಸಿ
ನಾನು ವೆಸ್ಟ್ ಸೈಡಿಗೆ ಬಂದಿದ್ದೀನಿ ಆ್ಯಂಡ್ ದೇರ್ ಸಮ್ ಅಮೇಝಿಂಗ್ ಕಲೆಕ್ಷನ್ಸ್ ಗೊತ್ತಾ. ನನಗೆ ತಗೋಬೇಕು ಅನ್ನಿಸ್ತಾ ಇದೆ, ಬಟ್ ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ಕ್ಯಾನ್ ಯು ಸಿ, ಚೆಕ್ ದಿಸ್. ಸಮ್ಮರ್ಗೆ ಹೇಳಿ ಮಾಡ್ಸಿರೋ ಥರ ಇದೆ ಇದು. ಲವ್ಲಿನಾ? ಹುಡುಗಿರು ಟ್ರಯಲ್ ರೂಮ್ಗೆ ಹೋಗಿ ಟ್ರೈ ಮಾಡಬೇಕಾದ್ರೆ ಹೆಂಗೆಲ್ಲ ಮಾಡ್ತಾರೆ ನೋಡಿ ಬಟ್ಟೆನ. ಸಿಟ್ಟು ಬರುತ್ತೆ. ಇಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ಮುಖನ ಮಾಡಿ ಟ್ರಯಲ್ ಮಾಡಬೇಕು. ಸೊ ಲಿಪ್ಸ್ಟಿಕ್ ಆಗಲ್ಲ ಅಂತ. ಆ್ಯಂಡ್ ಮೇಕಪ್ ಕಮ್ಮಿ ಹಾಕೊಂಡು ಬರಬೇಕು. ಈ ಥರ ಮಾಲ್ಗೆ ಬರಬೇಕಾದ್ರೆ ಸಿ ಬಟ್ಟೆನೇ ಹಾಳು ಮಾಡಿದ್ದಾರೆ. ನಾನು ಹುಡುಕಿ ಸಾಕಾಗಿ ಹೋಯಿತು. ಹೊರಡು ಹೋಗಿತ್ತ ಕೆಕ್ಕಿಲ್ ಗಟ್ಟಿ ಈ ಆಂಟಿಗೆ ಏನು ಇಷ್ಟ ಆಗಿಲ್ಲ. ಇಷ್ಟಪಡಿಲ್ಲ, ಇಲ್ಲಾಂದ್ರೆ ಹೊಲಿತಿತ್ತು. ಅವರಿಲ್ಲ ಇಲ್ಲಾಂದ್ರೆ ಇವಳಿಗೊಂದು ಸ್ಟಿಚ್ ಮಾಡ್ಬೋದು. ಏನಾದ್ರು ತಿನ್ನೋಣ ಅಥವಾ ತಿಂದೆ ಆಟ ಆಡುವ, ಎಲ್ಲಾದ್ರೂ ತಿನ್ನುವ, ಏನಾದ್ರು ಮಕ್ಕಳಿಗೆ ಪಾಪ ತಿನ್ನುವ. ಈ ಲೇಡೀಸ್ ಶಾಪಿಂಗ್ ವಿಚಾರದಲ್ಲಿ ನಮ್ಮ ಬಾಯ್ಸ್ಗಂತೂ ಸಿಕ್ಕಾಬಡೆ ಬೇಜಾರಾಗಿರುತ್ತೆ. ಬಟ್ ಏನು ಮಾತಾಡಲ್ಲ ಪಾಪ, ಅವರೆಲ್ಲ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ. ಮಾಡ್ಲಿ ಅಂತ ನಮ್ಮ ಹಿಂದೆನೇ ಬರ್ತಾರೆ. ಫೈನಲಿ ಒಂದು ಕ್ವಿಕ್ ಬ್ರೇಕ್. ಸ್ವಲ್ಪ ತಿಂದು ಎಂಜಾಯ್ ಮಾಡಿ. ಇವಾಗ ಎಲ್ಲಿ ಬಂದಿದ್ದೀವಿ? ಎಸ್, ಫಸ್ಟ್ ನಾವು ಆಡ್ತಾ ಇರೋದು ಡ್ಯಾಶಿಂಗ್ ಕಾರ್. ಯಾರ್ಯಾರು ಟೀಮು? ಯಾರು ತಿನ್ನಾಗ್ತಾರೆ? ಡ್ಯಾಶಿಂಗ್ ಕಾರಲ್ಲಿ ನಾವೆಲ್ಲ ಮಕ್ಕಳು ಕೂತಿದ್ವಿ. ಅವ್ರನ್ನ ಇನ್ನೊಂದು ಆಟಕ್ಕೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಸುಮ್ಮನೆ ಬಂದು ಕೂತ್ರು ಧೈರ್ಯದಿಂದ. ಇದು ಸಿಂಪಲ್ ಟ್ರೈನ್ ಅಂತ ಅನ್ಕೊಂಡ್ರೆ ಹಿಯರ್ಸ್ ಅ ಟ್ವಿಸ್ಟ್. ಓ ಮೈ ಗಾಡ್, ಯು ನೋ ವಾಟ್, ಇವರಿಬ್ರು ಮುಖ ನೋಡಿ ಎಷ್ಟು ಭಯ ಪಟ್ಟಿದ್ದಾರೆ. ಎಷ್ಟು ಸತಿ ಕೇಳ್ತಾ ಇದ್ದಾರೆ ಚೆನ್ನಾಗಿ ಫಿಕ್ಸ್ ಆಗಿದೆ, ಟೈಟಾಗಿ ಫಿಕ್ಸ್ ಆಗಿದೆಯಾ. ಇನ್ನೊಂದು ಆಂಟಿ ನೋಡಿ ಅವ್ರ ಮಗನಿಗೆ ಬೈತಾ ಇದ್ದಾರೆ, ಓಡಿಸ್ಕೋತೀಯ ನೀನು ಅಂತ, ನನಗೆ ತುಂಬ ಭಯ ಆಗ್ತಾ ಇದೆಯಂತ. ಆ್ಯಂಡ್ ಈ ಆಂಟಿ ಅಂತೂ ಎಲ್ಲ ಕ್ರಾಸ್ ಚೆಕ್ ಮಾಡಿ ಎಷ್ಟು ಸತಿ ಇವ್ರನ್ನ ನೋಡೋದೇ ನಮಗೊಂದು ದೊಡ್ಡ ಹಬ್ಬ ಆಗಿತ್ತು. ಎದುರುಗಡೆ ಕೂತಿರೋರ ಹತ್ರ ಕೇಳೋದು. ಬಟ್ ಫೈನಲಿ ಇವ್ರಿಗೆ ಗೊತ್ತೇ ಇಲ್ಲ ಇದು ಹೆಂಗಿದೆ ಅಂತ. ಹೊರಟ್ರು. ಬಂದ್ಮೇಲೆ ನೋಡಿ ಏನು ಹೇಳ್ತಾರೆ ಅಂತ. ಸೊ ನನ್ನ ಚಿಕ್ಕಮ್ಮನಿಗೆ ಭಯ ಜಾಸ್ತಿ, ಬಟ್ ಇಲ್ಲಿ ಕೂತ್ಮೇಲೆ ದೊಡ್ಡಮ್ಮನಿಗೆ ಎಷ್ಟು ಭಯ ಆಗಿ ಕಿರ್ಚಾಡಿದ್ರು. ಒಂದ್ಸತಿ ನಿಲ್ಲಿಸಿ ನನ್ನ ನಿಲ್ಲಿಸಿ ಸಾಕು ಅಂತ. ನಮಗೆ ನೋಡಿ ಏನು ಮಾಡೋದಂತಾನೆ ಗೊತ್ತಾಗಲಿಲ್ಲ. ಲುಕೆಟರ್ ಇವಾಗ ಮತ್ತೆ ಇನ್ನು ರೌಂಡ್ ಅಂತ ಎಷ್ಟು ಭಯ ಪಟ್ಟಿದ್ದಾರೆ. ಜೋಕಿತ್ತಲ್ಲಿ ವೀಕ್ಷಿತ ಎನ್ನ ಉಸಿರಾಟನೇ ಉಂಟುತ್ತೆ ಅಲ್ಪ ಒಂಚೂರು ಗೊತ್ತಾಗ್ತಿಲ್ಲ ಯಾಕೆ ಸೂಪರ್ ಮಜವಾಗಿತ್ತಪ್ಪ. ಇದೆಲ್ಲ ಆದ್ಮೇಲೆ ಯಾರು ಯಾವ್ದ್ರಲ್ಲೂ ಕೂತಿಲ್ಲ. ನಾವು ಹಾಗೆ ಸೂಪರ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ ಮನೆಗೆ ಬಂದ್ಬಿಟ್ವಿ. ಬಟ್ ಲೂಲು ಮಾಲ್ಗೆ ಹೋದ್ರೆ ಅಂತೂ ಫನ್ ಆಗಿರೋಂಥ ಗೇಮ್ಸ್ ಇದೆ, ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಐ ಸ್ಟಿಲ್ ರಿಮೆಂಬರ್ ನಾವೆಲ್ಲರೂ ಒಟ್ಟಿಗೆ ಇರ್ತಾ ಇದ್ವಲ್ಲ ನಾನು ಬೆಂಗಳೂರಿಗೆ ಬಂದಾಗ. ಅವಾಗ ಇದು ನಮ್ಮ ರುಟೀನ್ ಆಗ್ತಾ ಇತ್ತು. ನಾನು ಬಂದು ಪಾತ್ರೆ ಒರೆಸೋದು, ಇವ್ರ ಅಣ್ಣ ಅಥವಾ ಇವನು ಜೋಡಿಸೋದು. ಸೊ ಇದಾಗ್ತಾ ಇದೆ. ಮನೆಗೆ ಬಂದು ಈ ವರ್ಕ್ ಇಲ್ಲಿ ನಾವು ಮಾಡ್ತಾ ಇದ್ರೆ, ಅಲ್ಲಿ ಏನೋ ಕುಕಿಂಗ್ ಆಗ್ತಾ ಇದೆ. ಏನ್ ಮಾಡ್ತಾ ಇದಾರೆ ರಾತ್ರಿಗೆ, ಏನ್ ಸ್ಪೆಷಲ್ ಇರುತ್ತೆ ನೋಡೋಣ. ಬನ್ನಿ ಹಲಸಿನಣ್ಣು. ಓ ಮೈ ಗಾಡ್, ನಾನು ಹೇಳಿದ್ದೆ ರಾತ್ರಿ ನಾನು ಊಟ ಮಾಡಲ್ಲ ಅಂತ. ಸೊ ದರ್ ಇಸ್ ಹಲಸಿನಣ್ಣು, ಹಲಸಿನಣ್ಣು ಅಂತೀನಿ, ವಾಟರ್ ಮೆಲನ್, ಪೊಮಗ್ರನೇಟ್ ಇದೆ ಅಂಡ್ ಸೌತೆಕಾಯಿ ಇದೆ. ಜೊತೆಗೆ ಈ ಆಂಟಿ ಏನ್ ಮಾಡ್ತಾ ಇದ್ದೆ? ಪಾಪ್ಲೆಟ್ ಮೀನು ಫ್ರೈ ಮಾಡ್ತಾ ಇದೆ. ಆಂಟಿ ಸುಮ್ಮನೆ ಬಂದಿದ್ದ, ಆಂಟಿ ಏನೂ ಇಲ್ಲ ಇವತ್ತು. ಚೆನ್ನಾಗಿದೆ. ಈ ವಾರಕ್ಕೆ ಬಂದು 4-5 ದಿನದಲ್ಲಿ ಫಸ್ಟ್ ಅಡುಗೆ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಕಿಚನ್ ಬಂದಿದ್ದಾರೆ. ಅಯ್ಯೋ ದೇವ, ನನ್ನನ್ನು ಟ್ರೈನಲ್ಲಿ ಕುತ್ಕೊಂಡಿಸಿ ನನ್ನ ಜೀವವೇ ಹೋಗ್ತಿತ್ತು ಅಲ್ಲಿ. ನೀವು ಹುಡುಗಿದ್ದಾಳಲ್ಲ, ಅವಳದು ಹೇಳಲಿಕ್ಕೆ ಸಹ ಇಲ್ಲ. ಕೊರಗಜ್ಜವೇ ಬಂದು ನನ್ನನ್ನು ಬಚಾವ್ ಮಾಡಿದ್ದು. ನಾನು ಆಕ್ಚುಲಿ ಇವ್ರಿಗೆ ಇಬ್ರು ಹೇಳಿದೆ ಹೋಗಿ ಏನು ಆಗಲ್ಲ ಅಂತ. ಎಷ್ಟು ಭಯಪಟ್ರು ಗೊತ್ತಾ, ತುಂಬಾ ಭಯಪಟ್ರು. ನಮ್ ತುಳುನಾಡು ಜನ ಅಲ್ವಾ, ಅಷ್ಟು ನಂಬ್ತೀವಿ ಕೊರಗಜ್ಜನ. ಸೊ ಹಾಗಾಗಿ ಏನೇ ಆದ್ರೂ ಏನೇ ಪರಿಸ್ಥಿತಿನಲ್ಲಿ ಫಸ್ಟ್ ನೆನಪಾಗೋದೇ ಕೊರಗಜ್ಜ. ನಮ್ಮ ಮಂಗಳೂರು ಉಡುಪಿ ಅವ್ರಿಗೆ ಏನೇ ಇದ್ರು ಮೀನು ಸಾರು ಊಟ ಕೊಟ್ಟರೆ ಸಾಕು, ಅಬ್ಬ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಎಷ್ಟು ಸುಸ್ತಾದರೂ ಈ ಒಂದು ಊಟ ಕೊಟ್ಟರೆ ತುಂಬ ಖುಷಿ ಆಗತ್ತಪ್ಪ. ನನ್ನನ್ನು ಕರ್ಕೊಂಡೋಗಿದ್ದಾಳೆ ಮಗಳು, ಎಂತ ತೆಗೆದೇ ಕೊಡ್ಲಿಲ್ಲ. ಎಂತ ತಗೊಂಡು ಕೊಟ್ಟಿಲ್ಲ, ಹೆಚ್ಚಿನ ಒಂದು ಮಗಲ ಹಿಂಗೆ ಅರ್ಥನೇ ಹಾಕುಜಿ. ಹೌದು,
ಅವಳೆಲ್ಲ ಕಾಸ್ಟ್ಲಿದು ತೋರಿಸ್ತಾಳೆ, ಯಾಕೆ ಸುಮ್ಮನೆ ಪಾಪ ಅವಳಿಗೆ ಹಣ ವೇಸ್ಟ್ ಮಾಡುದು. ನಾನು ಹೇಳಿದೆ ನನಗೆ ಸಿಂಪಲ್ ರೇಟ್ ಇದು ಸಾಕಂತೇಳಿ, ಅದು ಬೇಡಂತೆ ಮಗಳಿಗೆ. ಏನ್ ಬೇಕಿದ್ರು ಮಾಡಂತೇಳಿ ನಾನು ವಾಪಸ್ ಬಂದೆ. ರೀಕ್ಷಿತಾ ಸೂಪರ್. ಇದೇನು ಗೊತ್ತಾ? ದಾದೆ ಅಲ್ಲ, ಪ್ಯಾಷನ್ ಫ್ರೂಟ್ಸಾ? ತುಂಬಾ ಸಖತ್ತಾಗಿದೆ ವಿಷಯ. ಶೋಕೊಂಡೆ. ಸೊ ನಮ್ಮ ಚಿಕ್ಕ ಇವಾಗ ಬಂದ್ರು ಅಂಡ್ ನನಗೆ ಫ್ರೂಟ್ಸ್ ಇಷ್ಟ ಅಂತ ಪ್ಯಾಷನ್ ಫ್ರೂಟ್ ತಂದಿದ್ದಾರೆ. ಐ ರಿಯಲಿ ಲೈಕ್ ದಿಸ್. ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್ ಬಟ್ ಯಮ್ಮಿ ಆಗಿದೆ. ಐಡಿಯಲಿ ಇದನ್ನ ನೀವು ಸ್ಪೂನಲ್ಲೆಲ್ಲ ಚೆನ್ನಾಗಿ ತಿನ್ಬೇಕು, ಬಟ್ ನಮಗೆ ಆ ಥರ ಪೇಷನ್ಸ್ ಇಲ್ಲ. ಸ್ಪೂನೆಲ್ಲ ತರುವಾಗ ಇಲ್ಲಿ ಬಲ್ಪ್ ಆಗ್ತದೆ. ಅವು ಕಿನ್ಯತೆ ತಿಂತೆ. ಸೊ ಊರ್ ಕಡೆ ಎಲ್ಲ ಇದೇ ರೀತಿ ಪುಟ್ಟದಾಗುತ್ತೆ, ಅದ್ರಲ್ಲಿ ಇಷ್ಟೇ ಇರುತ್ತೆ 2-3 ಬೀಜ, ಅದೇ ರೀತಿ ದೊಡ್ಡದು. ಸದ್ಯಕ್ಕಷ್ಟೇ ಇವತ್ತಿನ ಒಂದು ವಿಡಿಯೋ ಇಷ್ಟು. ಅದರಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾವಂತೂ ಒಟ್ಟಿಗಿದ್ದಾಗ ಮಾತಂತೂ ಮುಗಿಯೋದೇ ಇಲ್ಲ. 50 ನಿಮಿಷ ಇದ್ದಿದ್ದು ವಿಡಿಯೋದನ್ನು 16 ನಿಮಿಷ ಮಾಡಿ ಹಾಕಿದ್ದೀನಿ ಕಷ್ಟಪಟ್ಟು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟವಾಗಿರುತ್ತೆ. ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ವಿತ್ ಮೋರ್ ಫನ್ ವಿಡಿಯೋಸ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್.